ಬ್ರಿಮ್ಸ್ನ ಕಿರಿಕಿರಿ ಮುಗಿಯೋದು ಯಾವಾಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಬೀದರ್ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆ ಕಿರಿಕಿರಿ ಮುಗಿಯೋದು ಯಾವಾಗ ಅಂತಕ್ಕಂಥ ಪ್ರಶ್ನೆ ಬಹಳ ದೊಡ್ಡ ಪ್ರಶ್ನಾರ್ಥಕವಾಗಿ ಉಳಿದುಕೊಳ್ತಾ ಇದೆ. ಅದನ್ನು ಹೇಗಾದ್ರೂ ಮಾಡಿ ಒಂದಿಷ್ಟು ಕಿರಿಕಿರಿ ಮುಗಿಯೋದು ಹೇಗೆ ಅನ್ನೋದನ್ನ ತಡೆಗಟ್ಟಲಿಕ್ಕೆ ಹಲವಾರು ತಂಡಗಳು ಕೂಡ ರಚನೆ ಆದರೂ ಕೂಡ ಅಲ್ಲಿ ಕೆಲಸ ಸರಿಯಾಗಿ ಮತ್ತು ಸಮರ್ಪಕವಾಗಿ ಆಗುತ್ತಿಲ್ಲ ಅಂತಕ್ಕಂಥ ಮಾತು ನಮಗೆ ಕೇಳಿ ಬರ್ತಾ ಇದೆ. ಯಾಕೆ ಸಮರ್ಪಕವಾಗಿ ಮತ್ತು ಜನರಿಗೆ ಸರಳವಾಗಿ ಮುಟ್ಟುವಂತ ಕೆಲಸ ಆಗ್ತಾ ಇಲ್ಲ ಅನ್ನೋದಕ್ಕೆ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ದೊಡ್ಡ ಒಂದು ವರಂಡಾ ತರ ಸೇರ್ಕೊಂಡಿದೆ. ಅದರಲ್ಲಿ ಸಿಕ್ಕಿದೆಲ್ಲ ಗಲೀಜುಗಳು ಬಿದ್ದು ಹಾಳಾಗೋಗಿದೆ. ಆ ಗಲೀಜನ್ನ ತೆಗಿಬೇಕಾದ್ರೆ ಈಗ ಯಾರು ಅಧಿಕಾರಿಗಳಾಗಿ ಬಂದಿದ್ದಾರೋ ಅವ್ರ ಕೈಗೆ ಒಂದಿಷ್ಟು ಗಲೀಜು ಹತ್ತತೆ. ಆ ಗಲೀಜು ಹತ್ತದ ಮೇಲೆ ಕೂಡ ಇವರು ಕೂಡ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತದ ಅಥವಾ ಆಗಲ್ಲ ಎಂಬುದನ್ನ ನಾವು ಈ ಒಂದು ಸುದ್ದಿಯಲ್ಲಿ ಸವಿಸ್ತಾರವಾಗಿ ನೋಡ್ಕೊಂಡು ಹೋಗೋಣ. ಬನ್ನಿ, ನಿಮಗೆ ಈ ಒಂದು ಬ್ರಿಮ್ಸ್ ನ ಕಿರಿಕಿರಿ ಏನು ಎಂಬುದನ್ನ ನಿಮಗೆ ನಾವು ತೋರಿಸ್ತೀವಿ ನಮ್ಮ ನಾರಾಜ್ एक्सप्रेस ಸುದ್ದಿ ವಾಹಿನಿಯಲ್ಲಿ. जो है ना पूछा हूं, उनसे बात किया हूं, जो भी समस्याएं हैं उसको हल करने के लिए डीसी को, एसपी को और यहाँ के डायरेक्टर को, यहाँ के पूरे डॉक्टर्स को हमने बताया है. सरकार के सामने भी मैं ब्रिम्स का जो इश्यूज है, समस्याएं हैं, उसके बारे में भी मैंने बात किया है. और ब्रिम्स के जो है ना यहाँ पर जो औषध के लिए अलग अलग जो सैलरीज पेंडिंग है 180 लोगों का सैलरी जो ऑर्डर नहीं है बोल के पेंडिंग में रखे हैं. सैलरीज पेंडिंग है 180 लोगों का सैलरी जो ऑर्डर नहीं है बोल के पेंडिंग में रखे हैं. सैलरीज पेंडिंग है 180 लोगों का सैलरी जो ऑर्डर नहीं है बोल के पेंडिंग में रखे हैं. सैलरीज पेंडिंग है 180 लोगों का सैलरी जो ऑर्डर नहीं है बोल के पेंडिंग में रखे हैं. वो सैलरी भी देने के लिए 3 करोड़ रुपए मंजूराती करने के लिए बोला हूँ. वो सैलरी भी देने के लिए 3 करोड़ रुपए मंजूराती करने के लिए बोला हूँ. वो सैलरी भी देने के लिए 3 करोड़ रुपए मंजूराती करने के लिए बोला हूँ. या और 25 करोड़ रुपए की जरूरत है बोल के प्रस्ताव दिए हैं. पुराना कुछ पेमेंट्स वगैरह भी है. और थोड़े दिनों में ब्रिम्स का जो भी इश्यूज है वो सब सॉर्ट आउट करेंगे हम, करके इसको स्ट्रीमलाइन करके आने वाले दिनों में और भी अच्छा यहाँ के पेशेंट को सुविधा दिलाने का काम सरकार करेगी, हम करेंगे बोल के बीदर जिले के जनता को बोलना चाहता हूँ. ಮೊದಲು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಹೇಳ್ತಕ್ಕಂಥ ಮಾತನ್ನ ನಾವು ಒಂದಿಷ್ಟು ಗಮನದಲ್ಲಿಟ್ಕೊಳ್ಳೋಣ. 180 ಜನರು ಈ ಒಂದು ನಾನ್ ಆಫೀಸಿಯಲ್ ಆಗಿ ಬ್ರಿಮ್ಸ್ ನಲ್ಲಿ ಕೆಲಸ ಮಾಡ್ತಾರಂತೆ. ಇನ್ನೊಂದು ಕಡೆಯಿಂದ ನಿರ್ದೇಶಕರು ಕೊಟ್ಟಂತ ಒಂದು ಮಾಹಿತಿ ಪ್ರಕಾರ, ಅದು ನಮ್ಮಲ್ಲಿ ರೆಕಾರ್ಡ್ ಇದೆ, 355 ಜನರ ಒಂದಿಷ್ಟು ಆ ನೌಕರಿ ಕೆಲಸ ಮಾಡ್ತಕ್ಕಂಥದ್ದು ಒಂದಿದೆ. ಅದರಲ್ಲಿ ಸುಮಾರು ಏಜ್ ಬಾರದವರು ಒಂದು ಕನಿಷ್ಠ ಇಲ್ಲ ಅಂದ್ರೂ ಕೂಡ ಒಂದು 20-22 ಜನ ಬರ್ತಾರೆ. ಅವ್ರು 80 ವಯಸ್ಸಾದ್ರೂ ಕೂಡ ಇವತ್ತಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಸಾಮಾನ್ಯವಾಗಿ ನಾವು ಆಲೋಚನೆ ಮಾಡಬೇಕಾಗಿರೋದು, ಒಬ್ಬ ಸರ್ಕಾರಿ ನೌಕರಸ್ಥನಿಗೆ ಎಲ್ಲಿವರೆಗೂ ನಮಗೆ ಏಜ್ ಇರುತ್ತೆಯೋ, ಸರ್ಕಾರದ ಸೇವೆಯಲ್ಲಿ ಎಷ್ಟು ಸೇವೆ ಸಲ್ಲಿಸಬೇಕನ್ನೋದು ಕೂಡ ಪರಿಜ್ಞಾನ ಇಟ್ಕೊಂಡು ನಾವು ಕೆಲಸ ಮಾಡಬೇಕಂತ ಪರಿಸ್ಥಿತಿ ಕೂಡ ಅಲ್ಲಿ ಎದುರಾಗಿದೆ. ಈ ಬ್ರಿಮ್ಸ್ ನ ಕಿರಿಕಿರಿ ಮುಗಿಯೋದು ಯಾವಾಗ ಅಂತಂದ್ರೆ ಅದೊಂದು ದೊಡ್ಡ ಒಂದು ಕ್ವಶನ್ ಮಾರ್ಕ್ ಆಗಿ ಬಿದ್ದಿಳುತ್ತೆ. ಆದರೆ ಅದನ್ನ ಹೇಗೆಲ್ಲ ಮಾಡಿ ಬದಲಾವಣೆ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಆಗಿರ್ಬೋದು, ಮತ್ತು ಈ ಬ್ರಿಮ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರಾಗಿರ್ಬೋದು, ಮತ್ತು ನಮ್ಮ ಇನ್ನೊಬ್ಬ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಹಜ್ ಮತ್ತು ಪೌರತ್ವ ಸಚಿವರಾದ ರಹೀಂ ಖಾನ್ ಅವರಾಗಿರ್ಬೋದು, ಅದರ ಜೊತೆಯಾಗಿ ನಮ್ಮೆಲ್ಲ ಶಾಸಕರಾಗಿರ್ಬೋದು, MLCಗಳಾಗಿರ್ಬೋದು, ಅಥವಾ ಮತ್ತೆ ಯಾರ ಲೀಡರ್ಗಳಾಗಿರ್ಬೋದು, ಎಕ್ಸೆಟ್ರಾ ನೀವು ಯಾರು ತಿಳ್ಕೊತಿರೋ ಗೊತ್ತಿಲ್ಲ, ಅವ್ರದೆಲ್ಲ ಇಲ್ಲಿ ನಡೀತಾ ಇದೆ, ನಡೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅಲ್ಲಿ ಒಂದು ಕನಿಷ್ಠ ಪಕ್ಷ ಇಲ್ಲಂದ್ರೂ ಕೂಡ ಒಂದು 500ರಿಂದ 600 ಜನ ಕೆಲಸ ಮಾಡ್ತಕ್ಕಂಥ ಈ ಒಂದು 7 ಅಂತಸ್ತಿನ ಬಿಲ್ಡಿಂಗ್ ಸುಮಾರು 120 ಕೋಟಿ ರೂಪಾಯಿ ಖರ್ಚು ಮಾಡಿ ಈಶ್ವರ್ ಖಂಡ್ರೆ ಅವರು ಅವರ ಕಾಲಾವಧಿಯಲ್ಲಿ, ಅಂದ್ರೆ ಅವರೇ ಜಿಲ್ಲಾ ಉಸ್ತುವಾರಿ ಇದ್ದಾಗ ಅವ್ರು ಕಟ್ಟಿ ಈ ನಾಡಿಗೆ ಮತ್ತು ಈ ಜನರಿಗೆ ಅನುಕೂಲ ಆಗಲಿ ಎಂಬ ದೃಷ್ಟಿಕೋನದಿಂದ ಒಂದು ಸಂಕಲ್ಪ ಮಾಡಿ ಒಂದು ಬ್ರಿಮ್ಸ್ ಆಸ್ಪತ್ರೆ ನಿರ್ಮಾಣ ಮಾಡಿದ್ರು. ಅದು ಕೂಡ ಇಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರೇ, ಅವರು ಕೂಡ ಮುಖ್ಯಮಂತ್ರಿಗಳಾಗಿದ್ರು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರೇ ಅವತ್ತಿನ ಕಾಲಘಟ್ಟದಲ್ಲಿ ಕೂಡ ಉಸ್ತುವಾರಿ ಸಚಿವರಾಗಿದ್ದರು.
ಅದರ ಜೊತೆಯಾಗಿ ನಮ್ಮ ಬೀದರ್ ಜಿಲ್ಲೆಗೆ ಬ್ರಿಮ್ಸ್ ಆಸ್ಪತ್ರೆ ಕಟ್ಟಿದ್ದು 7 ಅಂತಸ್ತರ ಬಿಲ್ಡಿಂಗ್ಗೆ ಸುಮಾರು 120 ಕೋಟಿಗಿಂತ ಮೇಲ್ ಖರ್ಚು ಮಾಡಿ ಈ ಬಿಲ್ಡಿಂಗ್ ಕಟ್ಟಿದ್ದಾರೆ. ಆದರೆ ಅದರ ಸದುಪಯೋಗ ಪಡ್ಕೊಳ್ಳಿಕ್ಕೆ ಯಾರಿಗೂ ಆಗ್ತಾ ಇಲ್ಲ, ಯಾರಿಗೂ ಅದು ಸಿಗ್ತಾ ಇಲ್ಲ. ಆ ಮಟ್ಟಕ್ಕೆ ಹೋಗಿ ನಿಲುಕದಂತಹ ಸ್ಥಿತಿಯಲ್ಲಿ ಬಂದು ನಿಂತ್ಕೊಂಡಿದೆ ಅಂತ ಒಂದ್ ಕಡೆ ವಿಚಾರ ಮಾಡಬೇಕಾಗುತ್ತೆ. ಯಾವಾಗ ಈ ಸಂಸ್ಥೆ ಬೆಳೀತು, ಯಾವ ಸಂಸ್ಥೆ ಕಟ್ಟಿದ್ರು, ಈ ಕಟ್ಟಿದಾಗಿನಿಂದ ಇಲ್ಲಿವರೆಗೂ ಇಲ್ಲಿ ತಿಂದು ತೇಗಿದ್ದು ನೋಡಿದ್ರೆ ನಿಜಕ್ಕೂ ವಾಕರಿಕೆ ಹೇಸಿಗೆ ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ತಿಂದು ತೇಗಿ ಅಲ್ಲೇ 1-2 ಮಾಡಿ ಹೋಗಿರ್ತಕ್ಕಂಥ ಅನೇಕ ಅಧಿಕಾರಿಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾರೆ. ಅನೇಕ ಭ್ರಷ್ಟ ಅಧಿಕಾರಿಗಳು ಕೂಡ ಅಲ್ಲಿ ಸಿಗ್ತಾರೆ, ಅನೇಕ ಗುತ್ತೇದಾರರು ಕೂಡ ಅಲ್ಲಿ ಸಿಗ್ತಾರೆ. ಸುಳ್ಳನ್ನೇ ಬಿಲ್ ಸೃಷ್ಟಿ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆದುಕೊಂಡವರು ಕೂಡ ಅಲ್ಲಿ ನಮ್ಗೆ ಸಿಗ್ತಾರೆ. ಆದರೆ ಈ ಒಂದು ವಿಚಾರದಲ್ಲಿ ನಾವು ಆಲೋಚನೆ ಮಾಡಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಬ್ರೀಮ್ಸ್ ನ ಒಂದೊಂದು ಹಣ ತಿಂದವರು ಕೂಡ ಅದು ಶಾಪ ತಟ್ಟುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಗಂಭೀರವಾಗಿ ನಾವು ಹೇಳಲೇಬೇಕಾಗಿದೆ. ಯಾಕಂದ್ರೆ ಈ ಬಡ ರೋಗಿಗಳ ಹೆಸರ ಮೇಲೆ, ಈ ಬಡವರ ನಿರ್ಗತಿಕರ ಹೆಸರ ಮೇಲೆ ಇಷ್ಟೊಂದು ದೊಡ್ಡ ಪ್ರಮಾಣದ 7 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು, ಸಿದ್ದರಾಮಯ್ಯ ಅವರು, ಅಂದಿನ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಆಗಿರ್ಬೋದು ಅಥವಾ ಮತ್ಯಾರೇ ಆಗಿರ್ಬೋದು, ಇದು ಏನೋ ಒಂದಿಷ್ಟು ಜನರಿಗೆ ಅನುಕೂಲ ಆಗಲಿ ಎಂಬ ದೃಷ್ಟಿಕೋನದಿಂದ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಈ ಒಂದು ಜನರಿಗೆ ಉಪಯೋಗ ಆಗಲಿ ಎಂಬ ಕಾರಣಕ್ಕಾಗಿ ಇಲ್ಲಿ ನನ್ನ ಬೆಳಕಿಗೆ ತಂದ್ರು. ಆದರೆ ಈ ಬೆಳಕನ್ನ ಆರಿಸಿಬಿಟ್ಟು ತಮ್ಮದೇ ಅಂತ ಬೆಳಕನ್ನ ಮಾಡಿಕೊಂಡು ಹೋದಂತ ಅನೇಕ ಅಧಿಕಾರಿಗಳಿದ್ದಾರೆ. ಇವತ್ತಿನ ತನಕ ಎಷ್ಟು ಜನ ಅಧಿಕಾರಿಗಳು ಬಂದವರು, ಎಷ್ಟು ಜನ ತಿಂದುಕೊಂಡು ಹೋದ್ರು, ಇಲ್ಲೇ 1-2 ಮಾಡು ಕೂಡ ಹೋಗಿದ್ದಾರೆ, ಅಂತವ್ರು ಕೂಡ ಇದ್ದಾರೆ. ಆದರೆ ಇವತ್ತು ಅದನ್ನೆಲ್ಲ ಕ್ಲೀನ್ ಮಾಡಕ್ಕೆ 3 ಜನರಿಗೆ ಇಲ್ಲಿ ಸರ್ಕಾರದಿಂದಲೇ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದ್ದಾರೆ, ಅಪಾಯಿಂಟ್ ಮಾಡಿ ಕೂಡ ಕಳಿಸಿದ್ದಾರೆ. ಒಂದನೇದಾಗಿ ನಾವು ಹೇಳಬೇಕಾದ್ರೆ ಶಿವಾನಂದ್ ADC ಅವರು ಇದಕ್ಕೊಂದು ಸಂಸ್ಥೆಗೆ ಒಬ್ಬ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ. ಅದರ ಜೊತೆಗೆ ಈ ಒಂದು ಸ್ಥಾನಕ್ಕೆ ನಿರ್ದೇಶಕಿಯಾಗಿ ಬಂದಿರತಕ್ಕಂಥ ಕೌಜಲ್ಗಿ ಮೇಡಮ್ ಅವರಿದ್ದಾರೆ. ಅದಾದ ನಂತರ ಮೇನ್ ಮುಖ್ಯ ಪಾತ್ರ ವಹಿಸಿಕೊಳ್ಳೋದು FA ಶ್ರೀಕಾಂತ್ ವೈರಾಗಿ ಅಂತ ಹೇಳಿ. ಈ 3 ಜನ ಇವರು ಯಾವ ರೀತಿಯಿಂದ ಕ್ಲೀನ್ ಮಾಡ್ಬೇಕಂತ ಹೇಳಿ ಪ್ರಯತ್ನ ಪಡ್ತಾ ಇದಾರೋ ಗೊತ್ತಿಲ್ಲ. ಆದರೆ ಅಲ್ಲಿರ್ತಕ್ಕಂಥ ಗಲೀಜನ್ನ ಇವರ ಮೈ ಮೇಲೆ ಹಾಕೊಂಡು ಇವರು ಕೂಡ ಗಲೀಜ್ ಆಗಿ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೀವಿ. ಯಾಕಂದ್ರೆ ಇದು ಹೇಳಿ ಕೇಳಿ ಕಳ್ಳರ ಕೂಟ ಆಗಿ ಹೋಗಿದೆ, ಹೇಳಿ ಕೇಳಿ ಇದು ಭ್ರಷ್ಟರ ಕೂಟ ಆಗಿ ಹೋಗಿದೆ. ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲದ ಕಾರಣಕ್ಕಾಗಿ ಈ ರೀತಿಯಾಗಿ ಕೋಟ್ಯಾಂತರ ರೂಪಾಯಿ ಹರಿದುಕೊಂಡು ಬಂದ್ರು ಕೂಡ ಇಲ್ಲಿ ಯಾವುದೇ ಕಾರಣಕ್ಕೂ 1 ರೂಪಾಯಿ ಕೂಡ ಇವ್ರ ಕಡೆ ಇಟ್ಕೊಳ್ಳಲ್ಲ. ಯಾವುದೇ ಕಾರಣ ಕೂಡ ಒಬ್ಬ ಬಡವರಿಗೆ, ದೀನ ದಲಿತರಿಗೆ, ನಿರ್ಗತಿಕರಿಗೆ ಈ ಆಸ್ಪತ್ರೆ ಎದುರು ಉಪಯೋಗಕ್ಕೆ ಇಲ್ಲವೇ ಇಲ್ಲ ಅಂತಕ್ಕಂಥ ಮಾತನ್ನ ಖರಾಖಂಡಿತವಾಗಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಏನ್ ಮಾಡ್ತಾರೋ, ಏನ್ ಆಟ ಆಡ್ತಾರೋ ಅವರಿಗೆ ಗೊತ್ತಾಗಲ್ಲ, ಯಾರಿಗೂ ಕೂಡ ಇದ್ರ ಬಗ್ಗೆ ಅಂತ್ಯ ಅನ್ನೋದೇ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಮಾತಾಗೋಗಿದೆ. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಆಲೋಚನೆ ಮಾಡಿದ್ರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಒಂದು ಕಾನ್ಸೆಪ್ಟ್ ಆಗಿತ್ತು, ಹೇಗಾದ್ರೂ ಮಾಡಿ ಈ ಒಂದು ನಿರ್ದೇಶಕ ಸ್ಥಾನದಿಂದ ಷಟ್ಕರವನ್ನು ತೆಗೆದುಬಿಟ್ಟು ಬೇರೊಬ್ಬರನ್ನು ತಂದು ಕೂಡಿಸಿ ಒಂದಿಷ್ಟು ಬದಲಾವಣೆ ತರಬೇಕು ಅಂತಕ್ಕಂಥ ಆಲೋಚನೆಯಲ್ಲಿ ಈಶ್ವರ್ ಖಂಡ್ರೆ ಅವರು ಮಾಡ್ಕೊಂಡಿದ್ರು. ಅದು ಕೋರ್ಟ್ ಮೆಟ್ಲು ಹೋಗಿ ಮತ್ತೇನೋ ಆಗಿ ಬಹಳಷ್ಟು ಸರ್ಕಸ್ ಆದ ನಂತರ ಮತ್ತೆ ತಿರ್ಗಾ ಇವತ್ತು ಈಶ್ವರ್ ಖಂಡ್ರೆ ಅವರು ಗೆದ್ದೋದ್ರು. ನಿರ್ದೇಶಕರಾಗಿರ್ತಕ್ಕಂಥ ಷಟ್ಕರ್ ಅವ್ರ ಮನೆಗೆ ಹೋದ್ರು. ಅದ ನಂತರ ಬಂದಿದ್ದು ನಮ್ಗೆ ಕೌಜಲ್ಗಿ ಮೇಡಮ್ ಅವರು. ಸಾಮಾನ್ಯವಾಗಿರ್ತಕ್ಕಂಥ ಕೌಜಲ್ಗಿ ಮೇಡಮ್ ಅವರು ಈ ಒಂದು ನಿರ್ದೇಶಕ ಸ್ಥಾನಕ್ಕೆ ವಹಿಸಿಕೊಂಡು ಸುಮಾರು 20 ದಿನಗಳ ಕಾಲ ಕಳೀತಾ ಇದ್ದಾವೆ. ಆ ಒಂದು ಕಾಲಘಟ್ಟದಲ್ಲಿ ಸುಮಾರು 355 ಜನರ ಒಂದು ಅಮೌಂಟ್ ಅನ್ನ, ತಿಂಗಳ ಪೇಮೆಂಟ್ ಗಳನ್ನ ಒಂದು ನಿರ್ದೇಶಕರು ಕೊಡ್ತಾರೆ. ಆ ನಿರ್ದೇಶಕರು ಕೊಟ್ಟಿದ್ದು ಮಾತ್ರ FA ಅಂತ ಆಗಿ ಬಂದಂತ ಶ್ರೀಕಾಂತ್ ವೈರಾಗಿ ಅವರು ಅದಕ್ಕೆ ಪೇಮೆಂಟ್ ಮಾಡಬೇಕಾಗುತ್ತೆ. ನನಗೆ FA ಕೊಡ್ತಾ ಇಲ್ಲ, ನನಗೆ ಮೇಡಮ್ ಕೊಡ್ತಾ ಇಲ್ಲ, ನನಗೆ ಶಿವಾನಂದ್ ADC ಅವರು ಸಿಗ್ತಾ ಇಲ್ಲ ಅಂತ ಹೇಳೋದೊಂದು ಕಡೆ ನೆಪ ಇಟ್ಕೊಂಡ್ರು ಕೂಡ ಇಲ್ಲಿ ಬದಲಾವಣೆ ಮಾಡಬೇಕಾಗಿದ್ದು ಬಹಳಷ್ಟಿದೆ. ಇವ್ರು 3 ಜನರಿಗೆ ತಂದು ಇಲ್ಲಿ ಕೂಡಿಸಿದ್ದಾರೆ ಸರ್ಕಾರ ಅಂದಮೇಲೆ ಇವ್ರು 3 ಜನರಿಂದ ಏನೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಎಲ್ಲರ ಭ್ರಷ್ಟರ ಬೇರುಗಳು ಕೂಡ ಪೂರ ತಳಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದಾವೆ. ಇವತ್ತು ಅವರೇ ಹೋಗಿ ಜಿಲ್ಲಾ ಪಂಚಾಯತ್ನ ಅಧಿಕಾರಿಗಳಲ್ಲಿ, ಜಿಲ್ಲಾ ಅಧಿಕಾರಿಗಳ ಮುಂದೆ ಅಥವಾ ಬೇರೆ ಬೇರೆ ಈಗ ನಮ್ಮ ADC ಅವರಿದೆಲ್ಲ ಅವ್ರ ಮುಂದೆ ಅಥವಾ ಶ್ರೀಕಾಂತ್ ವೈರಾಗ್ಯರ ಮುಂದೆ ಅಥವಾ ನಿರ್ದೇಶಕರ ಮುಂದೆ ಹೋಗಿ ನಿಂತು ದುಬ್ಬಗಾಲಲ್ಲಿ ಹಣ ಪಡ್ಕೊಳ್ಳಿಕ್ಕೆ ಕ್ಯೂ ನಿಂತ್ಕೊಳ್ತಾ ಇದೆ. ಈ ಕಿರಿಕಿರಿ ಇವತ್ತೊಂದಿನಲ್ಲ, ಈ ಕಿರಿಕಿರಿ ಸುಮಾರು ಯಾವತ್ತಿ ಬ್ರೀಮ್ ಸಂಸ್ಥೆ ಹುಟ್ಕೋತೋ ಅವತ್ತಿನಿಂದ ಈ ಕಿರಿಕಿರಿ
ಇದ್ದಿದ್ದೇ ಇದೆ. ಅಲ್ಲಿ ಯಾರು ತಿಂದ್ರು, ಯಾರ ಹೆಸರು ಮೇಲೆ ಯಾರು ಉಂಡ್ರು ಗೊತ್ತಿಲ್ಲ, ಅವ್ರು ಯಾರು ಕೂಡ ಸಮಾಧಾನ ಇಲ್ಲ. ಆ ಬಡವರ ಶಾಪ ತಟ್ಟುತ್ತೆ ಅನ್ನೋದಕ್ಕೆ ನಿಜವಾದ ಒಂದು ಅರ್ಥದಲ್ಲಿ ಹೇಳ್ಬೇಕಾದ್ರೆ ನಿಜವಾಗ್ಲೂ ಆ ಬಡವರ ಶಾಪ ತಟ್ಟುತ್ತೆ. ಇಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡೋಗಿದಾರೋ ಯಾರು ಕೂಡ ಉದ್ಧಾರ ಆಗಿಲ್ಲ, ಯಾರು ಕೂಡ ಅವರು ಸುಧಾರಿಸಿಲ್ಲ, ಅವ್ರ ಜೀವನ ಪರ್ಯಂತ ಯಾರು ಕೂಡ ಅವರು ಸಮಾಧಾನದಲ್ಲಿಲ್ಲ. ಅವ್ರಿಗೆ ಕೋರ್ಟ್ ಮೆಟ್ಲು ಹೋಗಿದ್ದಾರೆ, ಯಾರು ಲೋಕಕ್ಕೆ ಬೆಲೆ ಸಿಕ್ಕಾಕೊಂಡಾರೆ, ಯಾರು ಏನೇನೋ ಆಗೋಗಿದ್ದಾರೆ, ಎಲ್ಲಿ ಕೂಡ ಯಾರಿಗೂ ಸಮಾಧಾನ ಇಲ್ಲ. ಆದರೂ ಕೂಡ ಏನೋ ಒಂದಿಷ್ಟು ಪ್ರಯತ್ನ ಮಾಡಿ ಸರ್ಕಾರ ಒಂದು 3 ಜನರಿಗೆ ಇಲ್ಲಿ ನೇಮಿಸಿದೆ. ಈ ನೇಮಿಸಿರ್ತಕ್ಕಂಥ ವ್ಯಕ್ತಿ ಪ್ರಥಮವಾಗಿ ನಿಮಗೆ ಹೇಳ್ಬೇಕಾದ್ರೆ ಈ ಒಂದು ಸ್ಥಾನಕ್ಕೆ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂತ ಕೌಜಲ್ಗಿ ಮೇಡಮ್ ಇದ್ದಾರೆ. ನಿಮ್ಗೆ ತೋರಿಸ್ತಾ ಇದೀವಲ್ಲ, ಇವರೇ ಕೌಜಲ್ಗಿ ಮೇಡಮು. ಇನ್ನೊಬ್ಬರು ADC ಶಿವಾನಂದ್ ಸರ್ ಅವರು ನಿಮಗೆ ತೋರಿಸ್ತಾರೆ, ಇವರು. ಅದಾದ ನಂತರ FA, ನೀವು FA ಅಂತ ಕರಿತಿರಲ್ಲ, ಇವರೇ ನೋಡ್ರಿ ಶ್ರೀಕಾಂತ್ ಅಂತಕ್ಕಂಥವ್ರು, ವೈರಾಗ್ಯ ಅಂತಕ್ಕಂಥವ್ರು, ಇವರು FA. ಈ 3 ಜನರಿಂದ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ನೀವು ಆಲೋಚನೆ ಮಾಡಿಕೊಂಡ್ರೆ ಅದು ಸಾಧ್ಯ ಇಲ್ಲ. ಈಶ್ವರ್ ಖಂಡ್ರೇಜಿ ಅವರೇ, ಇವ್ರು 3 ಜನರಿಂದ ಏನು ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಇವ್ರು ಏನೇ ಮಾಡಿದ್ರು ಕೂಡ ಇವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಬರುತ್ತೆ, ಇವ್ರ ಮೇಲೆ ಎಲ್ಲ ಒಂದಿಲ್ಲ ಒಂದು ಚುಕ್ಕೆ ಕಾಣಿಕೆಗಳು ಬರುತ್ತೆ. ಇವ್ರು ಹೀಗೆ ಮಾಡಿದ್ದಾರೆ, ಅವ್ರು ಹಾಗೆ ಮಾಡಿದ್ದಾರೆ, ಅವ್ರು ಇವ್ರನ್ನ ನೋಡ್ತಾ ಇದ್ದಾರೆ, ಇವ್ರನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆಪಾದನೆಗಳೇ ಹೆಚ್ಚು ಬರುತ್ತೆ ವಿನಃ ಇದು ಬದಲಾವಣೆ ಮಾಡ್ಲಿಕ್ಕಂತೂ ಸಾಧ್ಯವಿಲ್ಲ, ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ನಿಮ್ಗೆ ಈ ಒಂದು ನಮ್ಮ ನಾರಾಜಕ್ ಪ್ರೆಸ್ ಸುದ್ದಿವಾಹಿನಿ ಮುಖಾಂತರ ತಿಳಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನಿಜವಾಗ್ಲೂ ಇದನ್ನ ಈ ಸ್ವಚ್ಛ ಮಾಡಬೇಕು, ಈ ಬ್ರಿಮ್ಸ್ ಅನ್ನ ತೊಳೆದು ಕ್ಲೀನ್ ಮಾಡ್ಬೇಕಂದ್ರೆ ನಿಜವಾಗ್ಲೂ ಅಲ್ಲಿರ್ತಕ್ಕಂಥ ಹೊಲಸೇನಿದೆಯೋ ಆ ಹೊಲಸಿನ ಜೊತೆಲಿ ಕೂಡ ಈ 3 ಜನರು ಕೂಡ ಹೊಲಸಾಗಬೇಕು. ಆದಾಗ ಮಾತ್ರ ಅದು ನಿರ್ಮೂಲ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಹೊಲಸ ಇವ್ರು ರಿಪೇರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಇವ್ರ ಕೈಗೆ ಹೊಲಸು ಹಚ್ಕೊಳ್ಳಿಲ್ಲ ಅಥವಾ ಇವ್ರ ಕೈ ಕಾಲಿಗೆ ಹೊಲಸು ಹಚ್ಕೊಳ್ಳಿಲ್ಲ ಅಂದ್ರೆ ಅದು ಶುದ್ಧೀಕರಣ ಆಗ್ಲಿಕ್ಕೆ ಅಸಾಧ್ಯವಾದ ಮಾತು. ಯಾಕಂದ್ರೆ ಇವರಿಗೆ ತಕ್ಕ ಹಾಗೆ ಇವರಿಗೆ ಒಂದಿಷ್ಟು ಜವಾಬ್ದಾರಿಗಳನ್ನ ನೀಡಬೇಕು. ಯಾಕಂದ್ರೆ ಇಲ್ಲಿ ಭ್ರಷ್ಟರ ಕೂಟ ಒಂದ್ ಕಡೆ ನಿಂತ್ಕೊಂಡಿದೆ. ಈಗಾಗಲೇ ಅನೇಕ ರೀತಿಯ ಸಪ್ಲೈಗಳು ಮಾಡಿದ್ದಾರೆ. ಈ ವ್ಯವಸ್ಥೆಗೆ ಏನೇನ್ ಬೇಕು, ಈ ಬ್ರೀಮ್ಸ್ ಏನೇನ್ ಬೇಕು, ಅದು ಮುಂದೆ 10 ವರ್ಷ ಆಗೋದಕ್ಕಿಂತ ಅಷ್ಟು ದುಪ್ಪಟ್ಟನ್ನು ಖರೀದಿ ಮಾಡಿಟ್ಟಿದ್ದಾರೆ. ಇವ್ರ ಅಪ್ಪನ ಮನೆ ಅಂತ ಅಂದಂಗೆ ಅಷ್ಟೆಲ್ಲ ಖರ್ಚು ಮಾಡಿಕೊಂಡು ಇವತ್ತು ಬಡವರ ರಕ್ತ ಹೀರಿ ಈ ಗುತ್ತೇದಾರಗಳಿಗೆ ಪಾಲು ಕೊಡ್ತಾ ಇದ್ದಾರೆ. ಇವತ್ತು ಕೋಟ್ಯಾಂತರ ರೂಪಾಯಿಗಳನ್ನ ಬರೀ ಟೆಂಡರ್ ಕೊಡೋದ್ರಲ್ಲೇ ಹೋಗ್ತಾ ಇದೆ. ಅದನ್ನ ತಂದಿನಿ, ರಿಪೇರಿ ತಂದಿನಿ, ಕೂಡ ಕುರ್ಜಿ ತಂದಿನಿ, ನಿರ್ದೇಶಕರಿಗೆ ಬಟ್ಟಿ ತಂದಿನಿ, ಸೂಡು ತಂದಿನಿ, ಅವ್ರಿಗೆ ಸೋಫಾ ತಂದಿನಿ, ಮತ್ತೊಂದು ತಂದಿನಿ, ಮಗದೊಂದು ತಂದಿನಿ. ಇದಕ್ ಬಿಟ್ರೆ ಯಾರಿಗೂ ಕೂಡ ಒಂದು ಇಂಜೆಕ್ಷನ್ ಸಿಗಲ್ಲ, ಸರಿಯಾಗಿ ಒಂದು ಬ್ರೆಡ್ ಸಿಗಲ್ಲ, ಒಂದು ಹಾಲು ಸಿಗಲ್ಲ ಅವರಿಗೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಸರ್ಕಾರದಿಂದ ಬರ್ತಕ್ಕಂಥ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಈ ಭ್ರಷ್ಟ ಗುತ್ತೇದಾರ ಪಾಲಿಗೆ ಹೋಗ್ತಾ ಇದೆ. ಅದನ್ನೆಲ್ಲ ಹೇಗೆ ತಡಿಬೇಕು ಅಂತಕ್ಕಂಥ ಈಶ್ವರ್ ಖಂಡ್ರೆ ಆಲೋಚನೆ ಮಾಡಿ FA ಆಗಿರ್ತಕ್ಕಂಥ ಶ್ರೀಕಾಂತ್ ಅವರನ್ನ ಇಲ್ಲಿ ತಂದು ಕೂಡಿಸಿದ್ದಾರೆ. ಶ್ರೀಕಾಂತ್ ಅವರು ಮಾಡ್ತಕ್ಕಂಥ ಕೆಲಸ ಒಂದ್ ಕಡೆ ಕೆಲವರಿಗೆ ಚೆನ್ನಾಗಿ ಅನ್ಸಿರ್ಬಹುದು, ಕೆಲವ್ರಿಗೆ ಚೆನ್ನಾಗಿ ಅನ್ಸ್ಲಿಕ್ಕಿಲ್ಲ. ಆದ್ರೆ ಯಾವ ಮನುಷ್ಯ ಯಾವ ರೀತಿಯಾಗಿ ಕೆಲಸ ಮಾಡ್ತಾನೆ ಅನ್ನೋದು ಕೂಡ ಒಂದು ಆಲೋಚನೆ ಮಾಡಬೇಕಾಗುತ್ತೆ. ಅವರ ಹಿನ್ನೆಲೆಗಳು ಏನು, ಅವರ ಹಾವಭಾವಗಳು ಏನು, ಅವ್ರು ಯಾವ ಈ ರೀತಿಯಲ್ಲಿ ಕೆಲಸ ಮಾಡ್ತಾರೆ, ಅವ್ರು ಹೇಗೆಲ್ಲ ಒಂದಿಷ್ಟು ಈ ಹೊಂದಾಣಿಕೆ ಹೋಗ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ವಿಚಾರವನ್ನು ಮಾಡಿಕೊಂಡು ಈಶ್ವರ್ ಖಂಡ್ರೆ ಅವರು ಈ ವೈರಾಗ್ಯ ಎನ್ನುವಂತಹ ಶ್ರೀಕಾಂತ್ ವೈರಾಗ್ಯ ತಂದಿಟ್ಟಿದ್ದಾರೆ. ಈ ವೈರಾಗ್ಯ ತಂದಿಟ್ಟಿದ್ದಾರೆ ಅನ್ನೋ ಒಂದೇ ಒಂದು ಹೆಸರಿಟ್ಟುಕೊಂಡು ಅನೇಕ ಜನ ಅಲ್ಲಿರ್ತಕ್ಕಂಥ ನೌಕರಸ್ಥರು ನಮ್ ಕೆಲಸ ಆಗ್ತಾ ಇಲ್ಲ, ವೈರಾಗ್ಯ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾತು ಕೂಡ ಒಂದು ಕಡೆ ಕೇಳಿ ಬರ್ತಾ ಇದ್ದಾವೆ. ಇನ್ನೊಂದು ಕಡೆಯಿಂದ ಇಲ್ಲಿ ಸುಮಾರು ಜನ 180 ಜನ ಇವತ್ತು ಏನು ನಾನ್ ಆಫೀಸಿಯಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಹೇಳ್ಕೊಳ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ದುಡ್ಡು ಎಲ್ಲಿಂದ ಕೊಡಬೇಕು, ಯಾರ ಕಡೆಯಿಂದ ಕೊಡಬೇಕು? ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ನಮಗೆ ನಿನ್ನೆ ಮೊನ್ನೆ 3 ದಿನದ ಕಾಲಿಂದ ನೀಲೋಫರ್ ಎನ್ನುವಂತ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಅಂತ ಹುಡುಗಿ, ಅವಳು ಸುಮಾರು 7 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾಳಂತೆ. ಆ 7 ಕೆಲಸ ಮಾಡ್ತಾ ಇದ್ರೆ ಆ ಒಂದು ವಿಚಾರದಲ್ಲಿ ಇವತ್ತಿಗೂ ಸಹ ಅವಳ ಹೆಸರು ಆ ಪಟ್ಟಿಯಲ್ಲಿ ಇಲ್ಲ. ನಮಗೆ ಒಂದು ಮಾಹಿತಿ ಸಿಕ್ಕಿದ ಪ್ರಕಾರ ನಾವು ಆಲೋಚನೆ ಮಾಡಬೇಕಾದ್ರೆ ಈ ಒಂದು ಬ್ರಿಮ್ಸ್ ಮೆಡಿಕಲ್ ಕಾಲೇಜಿನ ಎಲ್ಲ ಎಷ್ಟು ಜನರಿಗೆ ಪೇಮೆಂಟ್ ಆಗುತ್ತೋ ಅಷ್ಟು ಜನರ ಪೇಮೆಂಟ್ ಗಳನ್ನ ಒಂದ್ ಕಡೆ ವೋಚರ್ ನಾವು ತಗೊಂಡಿದೀವಿ. ಇದರಲ್ಲಿ ಸುಮಾರು 355 ಜನರ ಲಿಸ್ಟ್ ಇದೆ. ಈ ಲಿಸ್ಟ್ ಅಲ್ಲಿ ವಿಚಾರ ಮಾಡಿಕೊಂಡ್ರೆ 7 ವರ್ಷದಿಂದ ನೀಲೋಫರ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಮತ್ತೆ ಇವ್ರ ಹೆಸರೇ ಹಾಕಿದ್ರಲಿಲ್ಲ, ಈ ಪಟ್ಟಿಯಲ್ಲಿ ಹಾಕಿಲ್ಲ. ಹೇಗೆ ಆಯ್ಕೆ ಮಾಡ್ಕೊಂಡ್ರು ಅಂದಿನ ನಿರ್ದೇಶಕರು, ಯಾವ ಕಾರಣಕ್ಕಾಗಿ ಮಾಡ್ಕೊಂಡ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ಒಬ್ಬ ಹೆಣ್ಣು ಮಗಳಿದ್ದಾಳೆ, ಕೆಲಸ ಮಾಡ್ತಾ ಇದ್ಮೇಲೆ ಕೆಲಸ ಕೊಡ್ಬೇಕು ಅವರಿಗೆ.
ಈಶ್ವರ್ ಖಂಡ್ರೆ ಹೇಳೋ ಪ್ರಕಾರ 180 ಜನ ಈ ಹುಡುಗಿ ಒಬ್ಬರು ಇದಿರ್ಬೋದು. ಪರವಾಗಿಲ್ಲ, ಕೆಲಸ ಮಾಡಲಿ. ಕೆಲಸ ಮಾಡ್ಬೇಕಾದ್ರೆ ಪೇಮೆಂಟ್ ಕೊಡ್ಬೇಕಲ್ಲ. ಗೂಗಲ್ ಪೇ ಕೊಟ್ರೆ, ಫೋನ್ ಪೇ ಕೊಟ್ರೆ, ಅಥವಾ ಈ ರೀತಿ ಸಾಲರಿ ಮಾಡಿಕೊಟ್ಟಿದ್ರೆ, ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅದನ್ನು ಕೂಡ ನಾವು ತನಿಖೆ ಮಾಡಬೇಕಾಗುತ್ತೆ. ಆದರೆ ಅಲ್ಲಾಗಿದೆಯಲ್ಲ, ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಇವತ್ತು ನೀಲಫರ್ ಅನ್ನೋಂಥ ಹುಡುಗಿಗೆ ನ್ಯಾಯ ಸಿಗಬೇಕು. ಅಲ್ಲಿ ಕೆಲಸ ಮಾಡಿದ್ರು ಕೂಡ ನ್ಯಾಯ ಸಿಗಬೇಕು. ಅಲ್ಲಿ ಕೆಳಮಟ್ಟದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥ ಜನ ಇದ್ದಾರೆ, ಅವ್ರಿಗೆ ಕೂಡ ಸಮರ್ಪಕವಾಗಿ ಬಿಲ್ಗಳಾಗಬೇಕು. ಬಿಲ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿನ ಕೊಳ್ಳೆ ಹೊಡ್ಕೊಳ್ಳುವಂತ ಗುತ್ತೇದಾರರಿಗೆ ಬಿಲ್ ಮಾಡ್ತಿರೋ ಮೇಲೆ ಕೆಲಸ ಮಾಡೋಕೆ ದುಡ್ಡು ಕೊಡ್ಬೇಕು ತಾನೆ, ಯಾಕೆ ಕೊಡ್ತಾ ಇಲ್ಲ? ಈ ಒಂದು ವಿಚಾರಕ್ಕಾಗಿ ಈಗ ನಾನು ಯಾವ ಉದ್ದೇಶಕ್ಕಾಗಿ ಕಿರಿಕಿರಿ ಬಂದಿನಿ ಈ ಟೈಟ್ಲ್ ಇಟ್ಕೊಂಡು ಅಂತಂದ್ರೆ, ನೀಲೋಫರ್ ಎನ್ನುವಂತ ಹುಡುಗಿಗೆ ಸುಮಾರು 11 ತಿಂಗಳಿಂದ ಪೇಮೆಂಟ್ ಆಗಿಲ್ಲ ಎಂಬ ಕಾರಣಕ್ಕಾಗಿ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ಳಿ ಪ್ರಯತ್ನ ಪಟ್ಟರು. ಈಶ್ವರ್ ಖಂಡ್ರೆ ಹೋದ್ರು, ರಹೀಮ್ ಖಾನ್ ಅವ್ರ ಮನೆಗೆ ಹೋದ್ರು, ಅವರೆಲ್ಲ ಕೂತ್ಕೊಂಡು ಅವರಿಗೆಲ್ಲ ಯೋಗದಾನ ಹೇಳ್ಬಿಟ್ಟು ಅವ್ರಿಗೆ ಧೈರ್ಯ ತುಂಬಿದ್ರು. ಆದರೆ ಆ ಲಿಸ್ಟ್ ಪ್ರಕಾರ ಇಲ್ಲಿ ಆ ಹುಡುಗಿ ಹೆಸರು ಇಲ್ಲೆಲ್ಲೂ ಇಲ್ಲ. ಅಂದಮೇಲೆ ಅವರು ನಾನ್ ಅಫಿಷಿಯಲ್ ಆಗಿ ಬಂದಿದ್ದಾರೆ, ಪರವಾಗಿಲ್ಲ, ಬರ್ಲಿ, ತೊಂದರೆನೂ ಇಲ್ಲ. ಕೆಲಸ ಮಾಡ್ತಾ ಇದ್ದಾರೆ, ಬ್ರೀಮ್ಸ್ ಅಲ್ಲಿ ಕೆಲಸ ಮಾಡ್ತಾರೆ, ಕೊಡಬೇಕು. ಕೊಡ್ತಕ್ಕಂಥ ಜವಾಬ್ದಾರಿ ಇತ್ತು. ಅಂದೇ ನಿರ್ದೇಶಕರಾಗಿತ್ತು, ಷಟ್ಕಾರ್ ಸಾಹೇಬ್ರ ಕೆಲಸ ಇತ್ತು. ಅದೇನ್ ಕೆಲಸ ಮಾಡಿದ್ರು ಗೊತ್ತಾಗಿಲ್ಲ, ಹೆಂಗೆ ಪೇಮೆಂಟ್ ಕೊಟ್ಟರು ಗೊತ್ತಾಗಿಲ್ಲ. ಇಲ್ಲಿ ಕೂಡ ಇಲ್ಲಿ ಷಟ್ಕಾರ್ ಅವರು ಸಿಗ್ನೇಚರ್ ಮಾಡಿದಿದೆ. ಇಲ್ಲಿ ಸುಮಾರು 355 ಜನರ ಪಟ್ಟಿ ಕೊಡ್ತಾರೆ. ಇನ್ನೊಂದು ಕಡೆಯಿಂದ 180 ಜನರ ಪಟ್ಟಿ ಇದೆ. ಇನ್ನೊಂದು ಕಡೆಯಿಂದ ಏಸ್ ಬಾರ ಅಂತಕ್ಕಂಥವ್ರು ಒಂದು 20 ಜನ ಇದ್ದಾರೆ. ಈ ದುಡ್ಡು ಯಾವ್ದ್ರಕ್ಕ ಎಲ್ಲಮ್ಮನ ಜಾತ್ರೆ ಮಾಡ್ಕೊಂಡು ಹೋಗಿದ್ದಾರೆ ಎಂಬುದು ಸಂಪೂರ್ಣವಾಗಿ ತನಿಖೆ ಆಗಬೇಕು. ಅವಾಗ ಮಾತ್ರ ಈ ಒಂದು ಬ್ರಿಮ್ಸ್ ಆಸ್ಪತ್ರೆ ಕಿರಿಕಿರಿ ತಪ್ಪಲಿಕ್ಕೆ ಒಂದಿಷ್ಟು ಸಣ್ಣ ಪ್ರಯತ್ನ ಈ 3 ಜನ ಮಾಡಿದ್ರೆ ಆಗಬಹುದು ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಆ 3 ಜನ ಸೇರಿಕೊಂಡು ಇಲ್ಲಿರ್ತಕ್ಕಂಥ ಗಲೀಜನ್ನ ತೆಗೆದು ಸಾಫ್ ಮಾಡಿ ಕೂತ್ಕೊಳ್ಳಕ್ಕೆ ಇವ್ರ ಮೈಗೆ ಕೂಡ ಒಂದಿಷ್ಟು ಗಲೀಜು ಹಚ್ಕೊಳ್ಳಲೇಬೇಕು. ಇವರು ಕೂಡ ಭ್ರಷ್ಟಾಚಾರ ತೊಡಗಲೇಬೇಕು. ಇವ್ರ ಮೇಲೆ ಕೂಡ ಅಲಿಗೇಷನ್ ಬರ್ತವೆ. ಇವರು ಕೂಡ ಇನ್ನೊಂದು 3 ತಿಂಗಳಲ್ಲಿ ಇವ್ರು ಸಸ್ಪೆಂಡ್ ಆಗ್ಬೋದು ಅಥವಾ ಡಿಸ್ಮಿಸ್ನೂ ಆಗ್ಬೋದು. ವೈರಾಗ್ಯ ಆಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಅಥವಾ ಶಿವಾನಂದ್ ADC ಅವರು ಆಗಿರ್ಬೋದು. ಆದರೆ ಇವರು ಕೂಡ ಇಲ್ಲಿ ಉಳಿಗಾಲ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ನಿಮಗೆ ಖಂಡಿತವಾಗಿ ನಾರಾಯಣ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ಮೂಲಕ ದೃಢಪಡಿಸ್ತಾ ಇದ್ದೇನೆ. ಒಂದು ರೀತಿಯಿಂದ ನಾವು ಆಲೋಚನೆ ಮಾಡ್ಕೊಳ್ಳೋಣ ಬಂಧುಗಳೇ. ಈ ಸುಮಾರು ಇಷ್ಟೊಂದೆಲ್ಲ ಖರ್ಚು ಮಾಡಿಕೊಂಡು ಇವತ್ತು ಕೋಟ್ಯಾಂತರ ರೂಪಾಯಿಯನ್ನ ಕರೆಂಟ್ ಬಿಲ್ ಅನ್ನು ಉಳಿಸ್ಕೊಂಡಿತ್ತು ಬ್ರೀಮ್ಸ್ ಆಸ್ಪತ್ರೆ. ಅನೇಕ ದಿನಗಳಿಂದ ನಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಕರೆಂಟ್ ಬಿಲ್ ಅಷ್ಟು ಉಳಿಸ್ಕೊಂಡಿದೆ, ಕರೆಂಟ್ ಬಿಲ್ ಇಷ್ಟು ಉಳಿಸ್ಕೊಂಡಿದೆ, ಈ ದಿನ ಕರೆಂಟ್ ಬಿಲ್ ಕಟ್ಟಬೇಕು ಅಂತ. ಇವತ್ತು ಕರೆಂಟ್ ಬಿಲ್ ಕನಿಷ್ಠ ಪಕ್ಷ ಇಲ್ಲ ಅಂದ್ರೂ 3 ತಿಂಗಳಲ್ಲಿ 3.50 ಕೋಟಿ ರೂಪಾಯಿ ಬಿಲ್ಗಳನ್ನು ಕಟ್ಟಿದ್ದಾರೆ ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ. ಆದರೆ ನಮಗೆ ಬಲ್ಲ ಮೂಲಗಳಿಂದ ಬಂದಂತಹ ಮಾಹಿತಿ ಪ್ರಕಾರ 3.50 ಕೋಟಿ ರೂಪಾಯಿ ಬಿಲ್ಗಳನ್ನ 3 ತಿಂಗಳಲ್ಲಿ ಪಾವತಿ ಮಾಡಿದ್ದಾರೆ ಎನ್ನುವಂತ ಒಂದು ಮಾತು ಬರ್ತಾ ಇದೆ. ಅದರ ಜೊತೆಯಾಗಿ ಡ್ರಿಂಕಿಂಗ್ ವಾಟರ್ಗಾಗಿ, ಕುಡಿಯೋ ನೀರಿನಿಗೋಸ್ಕರ 75 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರಂತೆ. ಅದು ಯಾರು ಬಂದು ಕುಡಿತಿದ್ರು ಯಾರಿಲ್ಲೋ ದೇವರಿಗೆ ಬಿಟ್ಟಿದ್ದು. ಆದರೆ 355 ಜನರ ಈ ತಿಂಗಳು ಫೆಬ್ರವರಿ ತಿಂಗಳು ಕೂಡ ಪೇಮೆಂಟ್ ಮಾಡಕ್ ರೆಡಿ ಇದ್ದಾರೆ. ಅಲ್ಲಿ ಕೂಡ 350 ಪ್ಲಸ್ 20 ಜನರ ಏಜ್ ಬಾರದಂತವ್ರು ಕೂಡ ಇದಾರಲ್ಲ, ಅವರಿಗೂ ಕೂಡ ಇವತ್ತು 80 ವಯಸ್ಸಾದರೂ ಕೂಡ ಕೆಲವರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಅರ್ಥದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಂಬುದನ್ನ ಈಶ್ವರ್ ಖಂಡ್ರೆ ಅವರು ಬಹಿರಂಗ ಪಡಿಸಬೇಕು. ಈ ಏಜ್ ಆದವರಿಗೆ ಸರ್ಕಾರಿ ನೌಕರರಿಗೆ ಕೇವಲ 1 ಅಲ್ಲ 2 ಅಲ್ಲ 65 ವರ್ಷಗಳ ಕಾಲ ಅಂತೇಳಿ ಸರ್ಕಾರದಲ್ಲಿ ನೇಮ ಇದೆ. ಆದ್ರೆ ಇವತ್ತು ಈ ಲಿಸ್ಟ್ ಅಲ್ಲಿ ನಾವು ವಿಚಾರ ಮಾಡ್ಕೊಂಡ್ರೆ ಸುಮಾರು ಒಂದು 20-25 ಜನ ಏಜ್ ಡಿಬರ್ ಆದಂತವ್ರು ಕೂಡ ಇಲ್ಲಿದ್ದಾರೆ. ಅವ್ರಿಗೆ ಸೇವೆನ ಆಗ್ಲೇ ಬಿಡುಗಡೆ ಮಾಡೋರು ಕೂಡ ಕಂಟಿನ್ಯೂ ಕೆಲಸ ಮಾಡ್ತಾ ಇದ್ದಾರೆ. ಪೇಮೆಂಟ್ ಬೇಕೇ ಬೇಕು, ಇಲ್ಲಾಂದ್ರೆ ಅವರು ಇವ್ರ ಮೇಲೆ ಅಲಿಗೇಷನ್ ಮಾಡ್ತಾರೆ. ಇವ್ರು ಯಾರು ಬಂದ್ರು ಡೈರೆಕ್ಟರು, ಇವ್ರು ಯಾರು ಬಂದ್ರು FA ADC ಅವರು ಯಾರೇ ಬರಲಿ ಅವ್ರ ಮೇಲೆ FIR ಮಾಡ್ತಾರೆ. ಆಮೇಲೆ ಕೇಸ್ ಹಾಕ್ತಾರೆ. ನಾಳೆ ಒಂದಲ್ಲ ಒಂದು ಕಿರಿಕಿರಿ ಆಗದೇ ಇದು. ಒಂದ್ ವೇಳೆ ಕೇಸ್ ಮಾಡಲಿಲ್ಲ ಅಂದ್ರೆ ನಾಳೆ ಇವ್ರ ಮೇಲೆ ಯಾರು ಇವರಿಗೂ ಹೊಣೆಗಾರರು. ಮತ್ತೆ ಈ ಒಂದು ವಿಚಾರಕ್ಕಾಗಿ ತಕ್ಕಂತೆ ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಆಗಿರ್ಬೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟಿ ಅವರಾಗಿರ್ಬೋದು, ಅಥವಾ CO ಅವರಾಗಿರ್ಬೋದು ಗಿರೀಶ್ ದುಬಾಲೆ ಅವರು, ಇವರು ಕೂಡ ಮೇನ್ ಜವಾಬ್ದಾರಿ ಸ್ಥಾನ ವಹಿಸಿಕೊಂಡು ಕೆಲಸ ಮಾಡ್ತಕ್ಕಂಥವ್ರು. ಇವರು ಕೂಡ ಆಗಾಗ ಬಂದು ಈ ಒಂದು ಬ್ರಿಮ್ಸ್ ಆಸ್ಪತ್ರೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕು, ಆ ವಿಚಾರವನ್ನ ಬಗ್ಗೆ ಮಾತನಾಡಬೇಕು, ಸಂಬಂಧಪಟ್ಟ ವಿಷಯಗಳನ್ನ ತಿಳಿಸುವಂತ ಕೆಲಸ ಈ 3 ಜನ ಮಾಡಬೇಕಾಗುತ್ತೆ. ಈ ಕೇವಲ 3 ಜನ FA ಆಗಿರ್ತಕ್ಕಂಥ ಶ್ರೀಕಾಂತ್ ಆಗಿರ್ಬೋದು, ADC ಶಿವಾನಂದ್ ಆಗಿರ್ಬೋದು, ಕೌಸಲ್ಗಿ ಮೇಡಮ್ ಆಗಿರ್ಬೋದು, ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವರಿಂದ? ಅವ್ರಿಗೇನು ಸರ್ಕಾರ ಒಂದಿಷ್ಟು ರಕ್ಷಣೆ ಕೊಟ್ಟಿದೆನಾ? ಅಥವಾ ಇವತ್ತ ನೀಲಫರ್ ಒಂದ್ ಕಡೆ ಆರೋಪ ಮಾಡ್ತಾ ಇದ್ದಾಳೆ, ಇನ್ನೊಂದು ಕಡೆಯಿಂದ ನಾಳೆ ಮತ್ತೊಬ್ಬ ಮಾಡಬಹುದು.
ಇವತ್ತು 180 ಜನರಲ್ಲಿ ನಾಳೆ ಪೇಮೆಂಟ್ ಬರಲಿಕ್ಕೆ ಸುಮಾರು ಈಶ್ವರ್ ಖಂಡ್ರೆ ಅವರು 303 ಕೋಟಿ ರೂಪಾಯಿ ಈಗಾಗಲೇ ಅಂದಾಜು ಪಟ್ಟಿ ತರಿಸಿದೀವಿ, ಬಿಡುಗಡೆ ಮಾಡಿಸ್ತೀವಿ, ಪ್ರತಿಯೊಬ್ಬರಿಗೆ ಹಣ ಕೊಡ್ತೀವಿ ಅಂತಂದ್ರೆ ಯಾರ ಅಪ್ಪನ ಮನೆ ದುಡ್ಡು ಕೊಡ್ತೀರಿ ಈಶ್ವರ್ ಖಂಡ್ರೆ ಸಾಹೇಬ್ರೆ? ನಮಗೂ ಲೆಕ್ಕ ಬೇಕಲ್ವಾ? ಅಲ್ಲಿ ಏಜ್ ಬಾರೋದವ್ರು ಇದ್ದಾರೆ, ಎಷ್ಟೋ ಜನ ಕೆಲಸ ಮಾಡೋದವ್ರು ಕೂಡ ಅದ್ರಲ್ಲಿ ಸೇರ್ಕೊಂಡವ್ರೆ. ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡ್ಕೊಂತ ಕಳ್ಳರಿಗೆ ನೀವು ಇಲ್ಲಿ ಟೆಂಡರ್ ತರಲ್ಲೇ ಕೊಟೇಶನ್ ಮುಖಾಂತರ ಹಣ ಕೊಡ್ತೀರಿ ಅಂದಮೇಲೆ ಅದೆಲ್ಲ ಸಂಪೂರ್ಣವಾಗಿ ತನಿಖೆ ಮಾಡ್ತಕ್ಕಂಥ ಯಾರ ಜವಾಬ್ದಾರಿ? ಇಲ್ಲಿರ್ತಕ್ಕಂಥ ಶ್ರೀಕಾಂತ್ ವೈರಾಗ್ಯನ ಜವಾಬ್ದಾರಿ, ಅದ್ರ ಜೊತೆಗೆ ನಿರ್ದೇಶಕರ ಜವಾಬ್ದಾರಿ, ADC ಅವರ ಜವಾಬ್ದಾರಿ ಆಗುತ್ತದೆ. ಯಾಕೆ ಅವ್ರು ಮಾಡೋದಿಲ್ಲ? ಅವ್ರಿಗೆ ಒಂದಿಷ್ಟು ಕೆಲಸ ಮಾಡಕ್ ಹೋದ್ರೆ ಅಲ್ಲಿಷ್ಟು ಹಿಂಡು ಜನ ನಿಂತ್ಕೊಂಡಿರ್ತಾರೆ. ನನ್ನ ಬಿಲ್ ಕೊಡ್ರಿ, ನಿನ್ ಬಿಲ್ ಕೊಡ್ರಿ ಅಂತ ಜಗಳ ಆಡ್ತಾರೆ. ಆ ಜಗಳ ಆಡೋದ್ರೊಳಗೆ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಅವರ ಜೀವಕ್ಕೆ ಏನಾದ್ರು ಅಪಾಯ ಆದ್ರೆ ಅದಕ್ಕೆ ಯಾರು ಗ್ಯಾರಂಟಿ? ಸರ್ಕಾರ ಏನಾದ್ರು ಗ್ಯಾರಂಟಿ ಕೊಟ್ಟಿದ್ದೇನಾ? ಗ್ಯಾರಂಟಿ ಕೊಡ್ಲಿಲ್ಲ ಅಂದ್ರೆ ಯಾಕೆ ಅವಶ್ಯಕತೆ ಇದೆ? ಯಾರು ದುಡ್ಡು ಎಲ್ಲ ಜೊತೆ ಮಾಡ್ಕೊಂಡು ಹೋದ್ರು ಪರವಾಗಿಲ್ಲಲ್ಲ, ಮಾಡ್ಕೊಂಡು ಹೋಗ್ಲಿ. ಆದರೆ ಅಲ್ಲಿ ನಿಜವಾದ ಕೆಲಸ ಮಾಡ್ತಕ್ಕಂಥವ್ರಿಗೆ ಬೆಲೆ ಇಲ್ಲದಂಗೆ ಆಗ್ತಾ ಇದೆ. ದಯವಿಟ್ಟು ಈಗಲಾದರೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಅಥವಾ ಶರಣ್ ಪ್ರಕಾಶ್ ಪಾಟೀಲ್ ಅವರಾಗಿರ್ಬೋದು, ನಿರ್ದೇಶಕಿ ಆಗಿರ್ತಕ್ಕಂಥ ಕೌಜಲ್ಗಿ ಮೇಡಮ್ ಆಗಿರ್ಬೋದು, ಅಥವಾ ADC ಅವರಾಗಿರ್ತಕ್ಕಂಥ ಶಿವಾನಂದ್ ಅವರಾಗಿರ್ಬೋದು, ಅಥವಾ ಈ ಒಂದು ಕಾರ್ಯಕ್ಕೆ ಬಂದಿರತಕ್ಕಂಥ ಎಲ್ಲರ ಮುಂದೆ ಹೆಸರುವಾಸಿಯಾಗಿರ್ತಕ್ಕಂಥ FND ಹೆಸರು ಪಡ್ಕೊಂಡ್ರಲ್ಲ ಶ್ರೀಕಾಂತ್ ವೈರಾಗ್ಯ ಅವರೇ, ನೀವು ಆದ್ರೂ ಕೂಡ ಒಂದಿಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡೋದನ್ನ ನೀವು ಮಾಡಿದ್ರೆ ಸಮಾಜಕ್ಕೆ ಒಂದಿಷ್ಟು ಉಳಿಯುತ್ತೆ, ಸಮಾಜಕ್ಕೆ ಒಂದಿಷ್ಟು ನಿಮ್ಮ ಹೆಸರು ಹೇಳ್ಕೊಳ್ತಾರೆ. ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಅವರು ಕಳ್ರು ನಾವು ಕಳ್ರಾಗೋಣ ಅಂತೇಳಿ ಆಲೋಚನೆ ಮಾಡಿಬಿಟ್ರೆ ದಯವಿಟ್ಟು ಈ ಪದವಿನ ಬಿಟ್ಟು ಹೋಗ್ಬೋದು ಅಂತಕ್ಕಂಥ ಮಾತನ್ನ ಈ ವಿಚಾರವಾಗಿ ನಿಮ್ಮನ್ನ ನಾವು ತಿಳಿಸ್ತಾ ಇದ್ದೀವಿ. ಅದು ಎಷ್ಟರ ಮಟ್ಟಿಗೆ ಸರಿಯಾಗುತ್ತೋ ಎಷ್ಟರ ಮಟ್ಟಿಗೆ ಸರಿ ಇಲ್ವೋ ಗೊತ್ತಿಲ್ಲ, ಆದ್ರೆ ಅದು ಜನರ ಮೇಲೆ ಬಿಡೋಣ. ಅಲ್ಲಿ ಮಾಡ್ತಕ್ಕಂಥವ್ರು ಬಡವರು, ಅಲ್ಲಿ ಬರ್ತಕ್ಕಂಥವ್ರು ಬಡ ರೋಗಿಗಳು. ಒಬ್ಬ ಡಾಕ್ಟರ್ಸ್ ಅಲ್ಲಿ ಇರಲ್ಲ. ಇಲ್ಲಿ ತಮ್ಮ ಕೊಟ್ಟು ಹೋಗ್ತಾನೆ, ನಾಳೆ ಆ ಗೇಟಿಂದ ಹೊರ ಹೋಗ್ತಾನೆ. ಅದನ್ನೆಲ್ಲ ಯಾರು ಕಾಯ್ಬೇಕು? ಈಶ್ವರ್ ಖಂಡ್ರೆ ಅವರೇ, ನಿಮ್ಗೆ ನಾವು ಒಂದು ವಿನಂತಿ ಮಾಡ್ತೇವೆ ನಮ್ಮ ವಾಹಿನಿ ಮುಖಾಂತರವಾಗಿ. ಒಬ್ಬ ನಿರ್ದೇಶಕ ಸ್ಥಾನಕ್ಕೆ ಬಂದಂತ ಈ ಒಬ್ಬ ನಿರ್ದೇಶಕಿ ಆಗಿರ್ಬೋದು, ಅಥವಾ FA ಆಗಿರ್ತಕ್ಕಂಥ ಶ್ರೀಕಾಂತ್ ಅವರಾಗಿರ್ಬೋದು, ಅಥವಾ ADC ಆಗಿರ್ತಕ್ಕಂಥ ಶಿವಾನಂದ್ ಸರ್ ಆಗಿರ್ಬೋದು, ಈ 3 ಜನರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ ಮೇಲೆ ಈ 3 ಜನರ ಮಾತು ಕೇಳುವಂತ ಡಾಕ್ಟರ್ಗಳು ಇದ್ದಾರೆ. ಇಲ್ಲಿ ತಮ್ಮ ಕೊಡ್ತಾರೆ, ಅವರು ಕ್ಲಿನಿಕ್ಗೆ ಹೋಗಿ ಕೆಲಸ ಮಾಡ್ಕೋತಾರೆ. ಅವ್ರಿಗೊಂದು ಮುಗುದರ ಹಾಕ್ಲಿಕ್ಕೆ ಆಗಲ್ವಾ ನಿಮ್ಗೆ? ಕೇವಲ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಫಾಯಿ ಕರ್ಮಚಾರಿಗೆ ಬಿಲ್ ಕೊಡಲ್ಲ, ಸಫಾಯಿ ಕರ್ಮಚಾರಿ ಲೆಕ್ಕ ಕೊಡಲ್ಲ, ನೀವು ಅಲ್ಲಿ ಯಾವ್ದು ಕೆಲಸ ಮಾಡೋ ಲ್ಯಾಬ್ ಟೆಕ್ಸಿನ್ ಕೊಡಲ್ಲ. ಇದೇನ ಸಮಸ್ಯೆ ಮಾಡ್ಕೊಳ್ಳೋದು? ಅಲ್ಲಿರ್ತಕ್ಕಂಥ ಏನ್ ಡಾಕ್ಟರ್ಸ್ಗಳು ಇದ್ದಾರೆ ಅವ್ರಿಗೆ ಪ್ರತಿ ತಿಂಗಳ ಇಲ್ಲ ಅಂದ್ರೂ ಕೂಡ 3 ಲಕ್ಷ ರೂಪಾಯಿ ಪೇಮೆಂಟ್ ತಗೊಳ್ತಾರೆ ಅವರು ಪ್ರತಿ ತಿಂಗಳ. ಒಬ್ಬ ಡಾಕ್ಟರ್ ಅವ್ರ ಆತ್ಮಸಾಕ್ಷಿ ಕೆಲಸ ಮಾಡ್ಲಿ, ಅಲ್ಲಿ ಆ ಡಾಕ್ಟರ್ ತೆಗೆದು ಬಿಸಾಕಿ ಮತ್ತೊಬ್ಬ ಡಾಕ್ಟರ್ ಕರ್ಕೊಂಡು ಬನ್ನಿ. 50,000 ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ಗಳು ನಿಮ್ಗೆ ಸಿಗ್ತಾರೆ. ಸಾರ್ವಜನಿಕರಿಗೆ ಒಂದಿಷ್ಟು ಸೇವೆ ಆದ್ರೆ ಸಿಗುತ್ತೆ. ಅಷ್ಟೊಂದು ರೂಪಾಯಿ ಖರ್ಚು ಮಾಡಿಕೊಂಡು ಇವತ್ತು ನಮ್ಮ ನೆಂಟರು ಇದ್ದಾರೆ, ನಿಮ್ಮ ನೆಂಟರು ಇದ್ದಾರೆ ಅಂತೇಳಿ ಎಲ್ಲ ಇದನ್ನ ಡಾಕ್ಟರ್ಸ್ಗೆ ಸೇರ್ಸ್ಕೊಂಡು ಕೊಡೋದ್ರಿಂದ ಏನು ಪ್ರಯೋಜನ ಆಗ್ತಾ ಇದೆ? ಮತ್ತೆ ಅದು ಹಾಳು ಹಂತಿ ಆಗುತ್ತೆ. ನಮ್ಮ ಬೀದರ್ ಭಾಷೆ ಹೇಳ್ಬೇಕಾದ್ರೆ ಅಲ್ಲಿ ಏನು ಶುದ್ಧೀಕರಣ ಆಗೋದಿಲ್ಲ, ಮತ್ತೆ ಅಲ್ಲಿ ಎತ್ತಿಟ್ಟು ಹೋಗ್ತಾರೆ. ಅದು ಯಾರು ಕ್ಲೀನ್ ಮಾಡಕ್ ಆಗಲ್ಲ. ಇವರು ಕೂಡ ಒಂದಿಷ್ಟು ಎತ್ತಿಗೆ ಹೋಗ್ತಾರೆ, ಇವರು ಕೂಡ ಅಷ್ಟೇ ಮಾಡ್ತಾರೆ. ಲಾಸ್ಟ್ ಇಲ್ಲಿಲ್ಲ ಅಂದ್ರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಒಂದಿಷ್ಟು ಸಸ್ಪೆನ್ಷನ್ ಆಗೋದಂತೂ 100% ಗ್ಯಾರಂಟಿ. ಈ 3 ಜನರಲ್ಲಿ ಕೂಡ ಅಲ್ಲಿ FA ಆಗಿರ್ಬೋದು, ಇಲ್ಲಿ ನಮ್ಮ ಶಿವಾನಂದ್ ಸರ್ ಆಗಿರ್ಬೋದು, ADC ಅವರು, ಇಲ್ಲದೆ ನಿರ್ದೇಶಕರು ಕೂಡ ಸಸ್ಪೆಂಡ್ ಆದರೂ ಕೂಡ ಅಚ್ಚರಿ ಪಡುವಂತ ಕೆಲಸ ಅಲ್ಲ. ಯಾಕಂದ್ರೆ ನೀವು ಸಮರ್ಪಕವಾಗಿ ಕೆಲಸ ಮಾಡ್ಲಿಕ್ಕೆ ನಿಮ್ಮಿಂದ ಆಗಿಲ್ಲ ಎಂಬ ಕಾರಣಕ್ಕಾಗಾದ್ರೂ ಕೂಡ ನಿಮ್ಮ ಮೇಲೆ ಒಂದು ಸರ್ಕಾರದ ಒಂದು ಅಮಾನತ್ ಆದೇಶ ಬರಬಹುದು ಅಂತಕ್ಕಂಥ ಮಾತನ್ನ ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ಇವತ್ತೇ ನಿಮಗೆ ನಾವು ತಿಳಿಸ್ತಾ ಇದ್ದೀವಿ. ಇವತ್ತು ಇರ್ತಾರೋ ಅಥವಾ ನಾಳೆ ಬಿಡ್ತಾರೋ ಗೊತ್ತಿಲ್ಲ, ಅಥವಾ 3 ದಿನದಲ್ಲಿ ಯಾರು ಜೈಲು ಹೋಗ್ತಾರೋ ಅಥವಾ ಯಾರ ಮೇಲೆ FIR ಆಗುತ್ತೋ ಏನೋ ಒಂದು ಕಾರಣಕ್ಕಾಗಿ ಇವತ್ತು ಆ ಹುಡುಗಿ ನೀಲೋಫರ್ ಹುಡುಗಿ ನಾನು ಕೇಸ್ ಕೊಟ್ಟಿಲ್ಲ, ನನ್ನ ಮೇಲೆ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಅವ್ರಿಗೆ ಹೇಳ್ತಾ ಅವ್ರಂಗೆ ನಾಳೆ 180 ಜನರಲ್ಲಿ ಒಂದು ಏಜ್ ಆದ್ರೆ ಒಂದು 20 ಜನ ಹೋಗ್ಬೋದು, ಅಥವಾ ಅದ್ರಲ್ಲಿ ಒಂದು 100 ಜನ ತೆಗಿಬಹುದೇನೋ ಹೆಚ್ಚು ಕಮ್ಮಿ. ಎಲ್ಲ ಅಳದು ತೂಗಿ ವಿಚಾರ ಮಾಡಿದಾಗ ಆ 100 ಜನ ಕೋರ್ಟಿಗೆ ಹೋಗಲ್ಲ ಅಂತ ಹೇಳಿ ಗ್ಯಾರಂಟಿ ಇದೆ? ಆ 100 ಜನ ವೈರಾಗ್ಯ ಹೊಡೆಯಲ್ಲ ಅಂತ ಹೇಳಿ ಗ್ಯಾರಂಟಿ ಇದೆ? ಅಥವಾ ನಿರ್ದೇಶಕರಿಗೆ ಗಲಾಟೆ ಮಾಡಲ್ಲ ಅಂತ ಏನು ಗ್ಯಾರಂಟಿ ಇದೆ? ಹೋಗ್ಲಿ, ಅವ್ರಿಗೆ ಏನಾದ್ರು ಸಂರಕ್ಷಣೆ ಕೊಟ್ಟಿದೀವಾ? ಅವ್ರಿಗೆ ಏನಾದ್ರು ಒಂದಿಷ್ಟು ರಕ್ಷಣೆ ನೀಡಿದೀವಾ? ಇಲ್ಲ, ಅವ್ರಿಗೆ ಬೇಕು ಆಗಿಲ್ಲ. ಆದರೆ ಈ 180 ಜನರಲ್ಲಿ ಸುಮಾರು ಜನ ಇವತ್ತು ಅವ್ರು ಯಾರು ಕೆಲಸಕ್ಕೆ ಬರೋದಿಲ್ಲ, ಆದ್ರೂ ಕೂಡ ನಿಮ್ಮ ಸಚಿವ ಸ್ಥಾನರು ರೆಫರೆನ್ಸ್ ಕೊಟ್ಟಿರ್ತಕ್ಕಂಥ ಅಂಕಿ ಸಂಖ್ಯೆಗಳನ್ನು ತೆಗೆದುಕೊಂಡು ಬಂದು ಅಲ್ಲಿ ಬ್ರೋಕರ್ಗಿರಿ ಮಾಡ್ತಕ್ಕಂಥ ಕೆಲಸದಾರರಿಗೆ ಅಷ್ಟು ದುಡ್ಡು ಖರ್ಚಾಗ್ತಾ ಇದೆ ಅಂದಮೇಲೆ ಇದಕ್ಕ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಾಗಿರ್ಲಿ, ಅಥವಾ ಸಂಬಂಧಪಟ್ಟಂತ ಶರಣ್ ಪ್ರಕಾಶ್ ಪಾಟೀಲ್ ಆಗಿರಲಿ, ರಹೀಂ ಖಾನ್ ಅವರಾಗಿರ್ಲಿ, ಜಿಲ್ಲೆಯ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಆಗಿರಲಿ, ಅಥವಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಗಿರೀಶ್ ಬೊದಲೆ ಅವರಾಗಿರ್ಲಿ,
ಮತ್ತು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ತಕ್ಕಂಥ ಪ್ರದೀಪ್ ಗುಂಟಿಯವರಾಗಿರ್ಲಿ, ಇವರೆಲ್ಲರೂ ಸೇರಿಕೊಂಡು ಒಂದಿಷ್ಟರಲ್ಲಿ ಕೆಲಸ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಈ ಕೊಳಕತನ, ಈ ಗಲೀಜು ಮಗದೊಂದು ಕ್ಲೀನ್ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂದ್ರೆ ಅಲ್ಲಿರ್ತಕ್ಕಂಥ ಡಾಕ್ಟರ್ಗಳು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ಅದೆಷ್ಟೋ ಜನ ಬ್ರೋಕರ್ಗಳನ್ನು ತೆಗೆದುಕೊಂಡು ಇವತ್ತು ತಮ್ಮ ಕ್ಲಿನಿಕ್ಗಳಿಗೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೋ ದಯವಿಟ್ಟು ಅವ್ರು ಕ್ಲಿನಿಕ್ ಬಿಟ್ಟಿರಬೇಕು. ಯಾರು ಇದೊಂದು ಆರ್ಡರ್ ಮಾಡ್ಕೊಳ್ಬೋದು ನೀವು. ಯಾಕಂದ್ರೆ ಎಲ್ಲ ಡಾಕ್ಟರ್ಸ್ಗಳು ತಮ್ಮದೇ ಆದಂತ ರೀತಿಯಲ್ಲಿ ಒಂದು ಕ್ಲಿನಿಕ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ತಮ್ಮ ಕೊಟ್ಟು ಹೋಗಿ ಅಲ್ಲಿ ಕ್ಲಿನಿಕಲ್ಲಿ ಕೂತ್ಕೊಳ್ತಾರೆ. ಯಾವ ಪುರುಷಾರ್ಥಕ್ಕಾಗಿ ಕ್ಲಿನಿಕಲ್ಲಿ ಕೂಡ್ಕೋತಾರೆ? ಜನರಿಗೆ ರೋಗ ಇಲ್ಲಿ ಬರ್ತಕ್ಕಂಥ ರೋಗಿಗಳನ್ನು ಕೂಡ ಅವರವರ ಖಾಸಗಿಯವರ ಆಸ್ಪತ್ರೆಗಳಿಗೆ ರೆಫರ್ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಒಂದು 4 ಜನ ಬ್ರೋಕರ್ಗಳಿಗೆ ಇಟ್ಟಿದ್ದಾರೆ, ಅವರೇ ನಮ್ಮ ಕಡೆ ಕಳ್ಸ್ಕೊಡಿ ಅಂತ ಹೇಳಕ್ಕೆ. ಇಲ್ಲಿ ಕೂಡ ಡಾಕ್ಟರ್ ಕೂಡ ಕಳ್ಳತನ ಮಾಡ್ತಾ ಇದ್ದಾರೆ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅವ್ರನ್ನ ತೆಗೆದಾಕಿ ಕಂಡ್ರೆ ಸಾಹೇಬ್ರೆ, ತೆಗೆದಾಕ ಒಂದಿಷ್ಟು ಬೇರೆ ಡಾಕ್ಟರ್ಗಳನ್ನು ತೆಗೆದುಕೊಂಡು ಬಂದು ನೀವು ಆಲೋಚನೆ ಮಾಡಿ ಒಂದಿಷ್ಟು ಕೆಲಸ ಮಾಡಿಕೊಂಡ್ರೆ ನೀವು ಕಟ್ಕೊಂಡಿರೋ ಕನಸು ಒಂದಿಷ್ಟು ನನಸಾಗ್ಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂದ್ರೆ ಕಳ್ಳ ಜೊತೆ ಇವರು ಒಂದು 3 ಜನ ಕಳ್ಳ ಸೇರ್ಕೊಂಡು ಲೂಟಿ ಮಾಡ್ಕೊಂಡು ಹೋಗ್ಬೋದು ಅಂತಕ್ಕಂಥ ಆಲೋಚನೆ ನಮಗೂ ಇದೆ, ನಿಮಗೂ ಇದೆ. ಕನಿಷ್ಠ ಪಕ್ಷ ಲೂಟಿ ಮಾಡ್ಕೊಂಡು ಹೋದಂತವ್ರು ಸಿಕ್ಕಾಕೊಂಡು ಇವತ್ತು ಎಲ್ಲೆಲ್ಲೋ ಲೋಕಾಯುಕ್ತಲ್ಲೋ ಮತ್ತೊಂದರಲ್ಲೋ ಸಿಕ್ಕಾಕೊಂಡು ಒದ್ದಾಡಿಕೊಂಡು ಸಾಯ್ತಾ ಇದ್ದಾರೆ. ಇವರು ಕೂಡ ನಿಮ್ಮಿಂದ ಅಮಾನತಾದರೂ ಆಗಬಹುದು. ಇವತ್ತಲ್ಲ ನಾಳೆ ಕೂಡ ಇಲ್ಲಿ ವೈರಾಗ್ಯ ಹೋಗ್ಬೋದು, ನಿರ್ದೇಶಕಕ್ಕೆ ಹೋಗ್ಬೋದು, ಅಥವಾ ನಮ್ಮ ADC ಕೂಡ ಹೋಗ್ಬೋದು. ಇವ್ರ ಮೇಲೆ ಕೂಡ FR ಆಗ್ಬೋದು. ಯಾಕಂದ್ರೆ ಈ 180 ಜನರಲ್ಲಿ ಒಂದು 40 ಜನರಿಗೆ ನೀವು ಕೈ ಬಿಟ್ರಿ ಅಂದ್ರೆ ಆ 180 ಜನರು ಕೂಡ ನಿಮ್ಮ ಮೇಲೆ ಅಲಿಗೇಷನ್ ಮಾಡ್ತಾರೆ. ಮಾಡಲ್ಲ ಅಂತ ಏನು ಗ್ಯಾರಂಟಿ ಇದೆ? ಆದರೆ ಹೀಗೆ ಅಳದು ತೂಗಿ ಕೆಲಸ ಮಾಡಂತ ಕೆಲಸ ಜಿಲ್ಲಾ ಉಸ್ತುವಾರಿ ಸಚಿವರ ಹೆಗಲ ಮೇಲಿದೆ. ಹಾಗಾಗಿ ಒಂದಿಷ್ಟೇನೋ ಕೆಲಸ ಸರಿಯಾಗಿ ನಡೀತಾ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಈಗಲೇ ನಾವು ಕೂಡ ವೈರಾಗ್ಯ ಬಗ್ಗೆ ಸಾಕಷ್ಟು ವರದಿ ಸಹ ಮಾಡಿದೀವಿ. ನಾವು ಯಾರು ಫೇವರು ಇಲ್ಲ, ಯಾರು ವಿರುದ್ಧನೂ ಇಲ್ಲ. ಆದರೆ ನಮ್ಮ ಕೆಲಸ ಏನಪ್ಪಾ ಅಂದ್ರೆ ಅಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳನ್ನ ತೆಗೆದು ತೋರಿಸತಕ್ಕಂಥ ಕೆಲಸ ನಮ್ಮದಾಗಿದೆ. ಅಲ್ಲಿ ಅನೇಕ MLAಗಳು ರೆಫರೆನ್ಸ್ ತಗೊಂಡು ಬಂದು ಸುಮಾರು 40 ಜನ ಕೆಲಸ ಮಾಡ್ತಾ ಇದ್ದಾರೆ. ಬೀದರ್ ಶಾಸಕರದು ನಮ್ಮ ಸಚಿವರು ಒಂದು 20 ಜನ ಇದ್ದಾರೆ. ಶೈಲೇಂದ್ರ ಬೆಲ್ದಾಳೆ ಅವರು ಒಂದು 10 ಜನರಿಗೆ, ಒಂದು 15 ಜನರಿಗೆ ರೆಫರೆನ್ಸ್ ಮಾಡಿ ಲೆಟರ್ ಕೊಟ್ಟಿದ್ದಾರೆ. ಸಿದ್ದು ಪಾಟೀಲ್ ಕೊಟ್ಟಿದ್ದಾರೆ, ಬಸವ ಕಲ್ಯಾಣದವ್ರು ಕೊಟ್ಟಿದ್ದಾರೆ, ಅವರದವ್ರು ಕೊಟ್ಟಿದ್ದಾರೆ. ಯಾಕೆ ಇವ್ರದೆಲ್ಲ ರೆಫರೆನ್ಸ್ ತಗೊಂಡು 20 ಜನ ಇಟ್ಕೊಂಡ್ರೆ 180 ಎಕರೆ 200 ಜನ ಆಗ್ತಾರೆ. ಅಲ್ಲಿ ಪೇಮೆಂಟ್ ಎಲ್ಲೆಲ್ಲ ಕೊಡ್ತೀರಿ? ಅದನ್ನು ಕೂಡ ಆಲೋಚನೆ ಮಾಡ್ಬೇಕಲ್ಲ. ಆ ಯೋಗ್ಯತೆ ಇದೆನಾ? ಆ ಅವ್ನಿಂದ ಕೆಲಸ ಸಾಧ್ಯನಾ? ಅಲ್ಲೆಲ್ಲ ಲೀಡರ್ಸ್ಗಳು MLA MP ಹೋಗಿ ಕೆಲಸ ಮಾಡ್ತಕ್ಕಂಥ ಅಲ್ಲಿರ್ತಕ್ಕಂಥ ಲೀಡರ್ಗಳೆಲ್ಲ ಇವತ್ತಿಲ್ಲ ಹಾಜರಾತಿ ಹಾಕೊಂಡು ದಿನ 25,000 ರೂಪಾಯಿ ಪೇಮೆಂಟ್ ತಗೋತಾರೆ. ತಿಂಗಳಿಗೆ 25,000 ರೂಪಾಯಿ. ಯಾರಪ್ಪನ ಮನೆ ದುಡ್ಡಿದು? ಯಾಕರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ? ಬರೀ ಕೇವಲ ನಿರ್ದೇಶಕ ತೆಗೆದುಬಿಟ್ರಿ ಆಯ್ತು, ಮತ್ತೆ ಯಾರಿಗೆ ತಂದು ಕೂಡ್ಸ್ಕೊಂಡು ಕೂತಿರಿ. ಅಲ್ಲಿರ್ತಕ್ಕಂಥ ಸಮಸ್ಯೆಗಳೇನು, ಅಲ್ಲಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರಗಳೇನು ಅನ್ನೋದನ್ನ ಕೂಡ ನಾವು ಕಂಡುಹಿಡಬೇಕಾಗಿದೆ. ಈ FA ಆಗಿರ್ಲಿ, ಶ್ರೀಕಾಂತ್ ವೈರಾಗ್ಯ ಆಗಿರ್ಲಿ, ಅಥವಾ ನಿರ್ದೇಶಕಿ ಕೌಜಲಗಿ ಮೇಡಮ್ ಆಗಿರ್ಲಿ, ಅಥವಾ ಶಿವಾನಂದ್ ಸರ್ ಆಗಿರ್ಲಿ, ಈ 3 ಜನರಿಂದ ಏನು ಮಾಡ್ಲಿಕ್ಕಾಗಲ್ಲ. ಮೂರು ದಿಕ್ಕಿಗೆ ಹೋಗ್ತಾರೆ ಇವರು. ಇವ್ರದಿಂದ ಏನು ಕೆಲಸ ಆಗೋದಿಲ್ಲ. ಇವ್ರ ಮೇಲೆ ಕೂಡ ಒಂದಿಷ್ಟು ಬ್ಲೇಮ್ ಬರುತ್ತೆ. ಇವರು ಕೂಡ ಏನೋ ಒಂದು ಕೇಸ್ಗಳು ಹಾಕೊಳ್ತಾರೆ ಮೈ ಮೇಲೆ. ಇವ್ರ ಮೇಲೆ ಕೂಡ FR ಆಗದಂತೂ ಗ್ಯಾರಂಟಿ. ಯಾಕಂದ್ರೆ ಇಲ್ಲಿ 180 ಜನ ನೀವು ತೆಗಿಲಿಕ್ಕೆ ಹೋದ್ರೆ, 180 ಜನ ನೀವು ಚೆನ್ನಾಗಿ ಹಿಡಿದು ನೋಡಿದ್ರೆ ಅಲ್ಲೊಂದು 20-40 ಜನ ಅಲ್ಲೂ ಬರ್ತಾರೆ. ಈ ಒಂದು 20 ಜನರ ಮೇಲೆ ಈಗಾಗಲೇ ಏಜ್ ಬಾರ್ ಆಗಿದೆ. ಅವ್ರಿಗೆ 60 ಜನ ಹೆಚ್ಚು ಕಮ್ಮಿ ಹೋಗ್ತಾರೆ. ಹೆಚ್ಚು ಕಮ್ಮಿ ಹೋದ್ಮೇಲೆ ಗಲಾಟೆ ಆದಂತೂ ಗ್ಯಾರಂಟಿ. ಇಲ್ಲಿ ಮತ್ತೆ ಕಿರಿಕಿರಿ ಅಂತೂ ನಿಲ್ಲೋದು ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ಸುದ್ದಿ ಇಷ್ಟವಾಗಿದೆಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರು ಇದ್ರೆ ನಮ್ಗೆ ಬರೆದು ತಿಳಿಸ್ರಿ. ಮುಂದಿನ ಸುದ್ದಿಗಾಗಿ ಮತ್ತೆ ನಾವು ಒಂದಿಷ್ಟು ಹೆಜ್ಜೆ ಇಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮೊದಲನೇದಾಗಿ ಈಶ್ವರ್ ಖಂಡ್ರೆ ಸಾಹೇಬ್ರಿಗೆ ನಾವು ಮತ್ತೊಂದ್ಸರಿ ಮನವಿ ಮಾಡ್ಕೊತಾ ಇದೀವಿ. ತಾವು ಹೇಳಿರೋ ಹಾಗೆ 180 ಜನರ ಲಿಸ್ಟ್ ಅಲ್ಲಿ ಯಾರು ಕೂಡ ಇದರಲ್ಲಿದ್ದಾರೆ ಅವರನ್ನು ತೆಗೆದುಬಿಟ್ಟು, ಅಥವಾ ಅವರಲ್ಲಿ ಯಾರು ಕೆಲಸ ಮಾಡ್ತಾರೆ ನೋಡಿಕೊಂಡು ಅವರನ್ನು ತೆಗಿರಿ. ಇನ್ನು ಸುಮಾರು ಜನ 20-25 ಜನಕ್ಕಿಂತ ಹೆಚ್ಚಿನ ಜನ ಅಲ್ಲಿ 80 ವಯಸ್ಸು 75 ವಯಸ್ಸು ಆದರೂ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅವ್ರಿಗೆ ದುಡ್ಡು ಕೊಡ್ತಾ ಇದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಅವು ಕೂಡ ತನಿಖೆ ಆಗಬೇಕು. ಅಲ್ಲಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಕ್ಲೀನ್ ಮಾಡೋಕ್ಕೆ ಈ 3 ಜನರಿಗೆ ನೀವು ಹಾಕಿದ್ರಲ್ಲ, FA ಶ್ರೀಕಾಂತ್ ಆಗಿರ್ಬೋದು, ಅಥವಾ ನಮ್ಮ ಶಿವಾನಂದ್ ಸರ್ ADC ಅವರಾಗಿರ್ಬೋದು, ಅದಂತ ನಿರ್ದೇಶಕರು, ಇವು 3 ಜನ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಇನ್ನೊಂದು 3 ಜನ ಆ್ಯಡ್ ಮಾಡ್ಕೊಳ್ರಿ. ಇನ್ನೊಂದು 3 ಜನ ಯಾರಪ್ಪ ಅಂದ್ರೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಬೊದಲೆ ಆಗಿರ್ಬೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಮ್ಮ ಪ್ರದೀಪ್ ಗುಂಡಿ ಆಗಿರ್ಬೋದು, ಶಿಲ್ಪಾ ಶರ್ಮಾ DC ಅವರಾಗಿರ್ಬೋದು. ಈ 3 ಜನ ಕೂಡ ಪದೇ ಅಲ್ಲಿ ವಿಸಿಟ್ ಮಾಡ್ತಾರೆ ಅಂದ್ರೆ ಕಳ್ಳ ಕಾಕುದು ಮತ್ತು ಬ್ರೋಕರ್ ಹಾವಳಿ ಕಡಿಮೆ ಆಗುತ್ತೆ. ಅಲ್ಲಿ ಡಾಕ್ಟರ್ಗಳೇ ಈ ರೀತಿಯಾಗಿ ಬಿಟ್ಟು ಹೋಗ್ತಾರೆ. ಅವ್ರ ಮೇಲೆ FR ಮಾಡಿಸಿ ಅವ್ರಿಗೂ ಕೂಡ
ಅವ್ರಿಗೆ ಒಳಗೆ ಹಾಕ್ಬೇಕಂತಕ್ಕಂಥ ವಿಚಾರವನ್ನು ಹೇಳ್ತಾ ನಮ್ಮ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯು ಪ್ರತಿ ವಿಚಾರದಲ್ಲಿ ನಾವು ನಿಮಗೆ ಹಿಂಟು ನೀವು ಮಾಹಿತಿ ಕೊಡ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈಶ್ವರ್ ಖಂಡ್ರೆ ಸಾಹೇಬ್ರೆ, ನೀವು ಮಾಡ್ತಕ್ಕಂಥ ಕೆಲಸ ಸಮಾಧಾನಕರ ಕೆಲಸ ಆಗ್ತಾ ಇಲ್ಲ. ನೀವು ತಿಳ್ಕೊಂಡಿರಂಥ ಕೆಲಸ ಇಲ್ಲಿ ಯಾರು ಕೂಡ ಮಾಡ್ತಾ ಇಲ್ಲ, ಮಾಡೋಕ್ಕೂ ಆಗೋದಿಲ್ಲ ಅವರಿಗೆ. ಯಾಕಂದ್ರೆ ಇವರು ಭ್ರಷ್ಟಾಚಾರದ ಬೇರುಗಳು ಕೂಡ ಎಲ್ಲ ಬುಡಕ್ಕೆ ಬಿಟ್ಟಿದ್ದಾವೆ. ಮತ್ತೆ ಈ 3 ಜನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಅನ್ಕೊಂಡಿರ್ಬೋದು ಏನಾದರೂ ಸಾಧನೆ ಮಾಡ್ತೀವಿ ಅಂತ, ಸಾಧನೆ ಮತ್ತೆ ಶೂನ್ಯವಾಗುತ್ತೆ. ಇಲ್ಲಿ ಕೋಟ್ಯಾಂತರ ರೂಪಾಯಿ ಹರಿದುಕೊಂಡು ಬಂದ್ರು ಕೂಡ ಒಂದೇ ಒಂದು ದಿನದಲ್ಲಿ ಖಾಲಿ ಮಾಡಿಬಿಡ್ತಾರೆ ಸೇರ್ಕೊಂಡು. ಇದು ಯಾಕಂದ್ರೆ ಖಾಲಿ ಮಾಡ್ತಂದ್ರೆ ಏನು ಸ್ವಂತಕ್ಕೊಂದು ತಗೊಂಡು ಹೋಗಲ್ಲ. ಆದರೆ ಇಲ್ಲಿರ್ತಕ್ಕಂಥ ಏನು ಬಜೆಟ್ಗಳನ್ನು ಕೊಟೇಶನ್ ಇಲ್ಲಿ ದುಡ್ಡು ತಗೊಂಡ್ರಲ್ಲ ಇದಕ್ಕೆ ಡೈರೆಕ್ಟ್ ಹಿಡ್ಕೊಂಡು ಇಲ್ಲಿವರೆಗೂ ಆ ಬಿಲ್ಗಳು ಪೇಡ್ ಮಾಡಿದಾಗೆ ಆ 3 ಕೋಟಿನೂ ಖರ್ಚಾಗುತ್ತೆ. ಯಾವುದು ಲೆಕ್ಕ ಸಿಗಲ್ಲ. ದಯವಿಟ್ಟು ಈಗಲಾದ್ರೂ ಅರ್ಥ ಮಾಡ್ಕೊಂಡು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ DC ಅವರಿಗೆ ಮತ್ತು SP ಅವರಿಗೆ ಕೂಡ ಇನ್ವಾಲ್ವ್ ಮಾಡಿ ಅಲ್ಲಿ ತಟಸ್ಥವಾಗಿ ಕೆಲಸ ಮಾಡ್ಲಿಕ್ಕೆ ಒಂದಿಷ್ಟು ಜವಾಬ್ದಾರಿ ನೀಡಿದ್ರೆ ಮಾತ್ರ ಒಂದಿಷ್ಟು ಬ್ರೋಕರ್ಗಿರಿ ಮತ್ತೆ ಇಂಥ ಪುಂಡರ ಹಾವಳಿ ಕಡಿಮೆ ಆಗಬಹುದು ಅಂತಕ್ಕಂಥ ಆಲೋಚನೆ ನಾವು ಇಟ್ಕೊಂಡಿದೀವಿ. ಅದರ ಜೊತೆಯಾಗಿ ಇವರಿಗೆ ಒಂದಿಷ್ಟು ರಕ್ಷಣೆ ಕೊಡಬೇಕು. 1-2 ತಿಂಗಳ ನೀವು ಖಾಲಿ ಇವರು ಪ್ರೊಟೆಕ್ಷನ್ ಕೊಡ್ರಿ. ಪ್ರೊಟೆಕ್ಷನ್ ಕೊಟ್ಟಾಗ ನಂತರ ಇವರು ಮಾಡಿಲ್ಲ ಅಂದ್ರೆ ಇವರಿಗೂ ಕೂಡ ಡಿಸ್ಮಿಸ್ ಮಾಡ್ರಿ. ಇವ್ರಿಗೇನು ಅವಶ್ಯಕತೆ ಇಲ್ಲ. ಇವ್ರು ಸಮರ್ಪಕ ಕೆಲಸ ಮಾಡಿದಾಗ ಮಾತ್ರ ಜವಾಬ್ದಾರಿ ಇಟ್ಟು ಕೊಡ್ರಿ. ಇಲ್ಲಾಂದ್ರೆ ಅಲ್ಲಿ ಬ್ರೋಕರ್ಗಳು ಹಾವಳಿ ಜಾಸ್ತಿ ಆಗಿದೆ. ಬಡವರ ರಕ್ತ ಇರ್ತಕ್ಕಂಥ ಕಳ್ಳ ಕಾಕರು ಜಾಸ್ತಿ ಆಗಿದ್ದಾರೆ. ಬ್ಲಡ್ ಗ್ರೂಪ್ ಅಲ್ಲಿ ಬ್ಲಡ್ ಮಾರ್ಕೊಳ್ತಾ ಇದ್ದಾರೆ. ನೀವು ಇನ್ನೊಂದು ಹೇಳ್ಬೇಕಂದ್ರೆ ಬ್ಲಡ್ ಗ್ರೂಪ್ ಅಲ್ಲಿ ಬ್ಲಡ್ ಕೂಡ ಮಾರ್ಕೊಂಡು ತಿಂತಾ ಇದ್ದಾರೆ. ಅದು ಬಡವರಿಗೆ 2,000ಕ್ಕೋ 3,000ಕ್ಕೋ ಮಾರ್ಕೊತಾ ಇದ್ದಾರೆ. ಅದನ್ನು ಕೂಡ ಬಹಿರಂಗವಾಗುತ್ತೆ ಸ್ವಲ್ಪ ದಿನಗಳಲ್ಲಿ. ಬಟ್ ಏನ್ ನೀವೆಲ್ಲ ಮಾಡ್ಬೇಕಂತ ಏನು ಕಾನ್ಸೆಪ್ಟ್ ಇಟ್ಕೊಂಡಿದ್ರು, ದಯವಿಟ್ಟು ಆ ಕಾನ್ಸೆಪ್ಟಿಗೆ ಸಕಾರಾತ್ಮಕವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸುವಂತ ವ್ಯಕ್ತಿಗಳಲ್ಲಿ ನಿಯೋಜನೆ ಮಾಡ್ಕೊಳ್ರಿ. ವಿನಃ ಕಳ್ಳರ ಕಾಕರನ್ನು ತಗೊಳ್ಬೇಡಿ ಅಂತಕ್ಕಂಥ ಮನವಿ ಮಾಡ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ತೆ. ಮುಂದಿನ ಸುದ್ದಿಯಾಗಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿ.